ಡಿ ಕೆ ಶಿವಕುಮಾರ್ ಇವರಂಗೆ 28 ಜನ 30 ಜನ 35 ಜನ ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಅವರಿಬ್ಬರು ಹೆಗಲು ಕೊಟ್ಟು ಈ ರಾಜ್ಯದಲ್ಲಿ ಕೋವಿಡ್ ಟೈಮ್ನಿಂದ ಹೋರಾಟ ಮಾಡಿ ಈ ರಾಜ್ಯ ಜನಕ್ಕೆ ಭರವಸೆಯನ್ನು ಮೂಡಿಸಿ, ಬಟ್ ಇವರು ಒಂದು ಸಂವಿಧಾನ ಒಂದು ಪ್ರಜಾಪ್ರಭುತ್ವದಲ್ಲಿ ಇದೀನಿ ಅನ್ನೋದನ್ನೇ ಮರೆತು ನಾನು ಮಿಸ್ಟರ್ ಡಿ ಕೆ ಶಿವಕುಮಾರ್ ಅಂತ ಹೇಳೋರೆ. ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋಕ್ಕೆ ನಮ್ಗೆ ಯಾರೂ ಬರಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋದಕ್ಕೆ ಎಲ್ರಿಗೂ ಬರುತ್ತೆ. ಮಿಸ್ಟರ್ ಕುಮಾರಸ್ವಾಮಿ ಅವರೇ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ, ಮತ್ತು ಇದು ಅತ್ಯಂತ ಮೂರ್ಖತನದ ಪರಮಾವಧಿ, ಅತ್ಯಂತ ಮೂರ್ಖತನದ ಪರಮಾವಧಿ. ನಿಮ್ಮ ನಾಯಕತ್ವ ಎಲ್ಲಿದೆ? 2006ರಲ್ಲಿ ನೀವು ಜನತಾದಳದಿಂದ ಅಧಿಕೃತವಾಗಿ ನಾಯಕನ ಘೋಷಣೆ ಆಗಿದ್ರ ನೀವು? ಡಿ ಕೆ ಶಿವಕುಮಾರ್ ಇವರಂಗೆ 28 ಜನ 30 ಜನ 35 ಜನ ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಅವರಿಬ್ಬರು ಹೆಗಲು ಕೊಟ್ಟು ಈ ರಾಜ್ಯದಲ್ಲಿ ಕೋವಿಡ್ ಟೈಮ್ನಿಂದ ಹೋರಾಟ ಮಾಡಿ ಈ ರಾಜ್ಯ ಜನಕ್ಕೆ ಭರವಸೆಯನ್ನು ಮೂಡಿಸಿ, ಬಟ್ ಇವರು ಒಂದು ಸಂವಿಧಾನ ಒಂದು ಪ್ರಜಾಪ್ರಭುತ್ವದಲ್ಲಿ ಇದೀನಿ ಅನ್ನೋದನ್ನೇ ಮರೆತು ನಾನು ಮಿಸ್ಟರ್ ಡಿ ಕೆ ಶಿವಕುಮಾರ್ ಅಂತ ಹೇಳೋರೆ. ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋಕ್ಕೆ ನಮ್ಗೆ ಯಾರೂ ಬರಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋದಕ್ಕೆ ಎಲ್ರಿಗೂ ಬರುತ್ತೆ. ಮಿಸ್ಟರ್ ಕುಮಾರಸ್ವಾಮಿ ಅವರೇ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ, ಮತ್ತು ಇದು ಅತ್ಯಂತ ಮೂರ್ಖತನದ ಪರಮಾವಧಿ, ಅತ್ಯಂತ ಮೂರ್ಖತನದ ಪರಮಾವಧಿ. ನಿಮ್ಮ ನಾಯಕತ್ವ ಎಲ್ಲಿದೆ? 2006ರಲ್ಲಿ ನೀವು ಜನತಾದಳದಿಂದ ಅಧಿಕೃತವಾಗಿ ನಾಯಕನ ಘೋಷಣೆ ಆಗಿದ್ರ ನೀವು?